ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪು ಹಾರಬೇಡ್ರಿ. ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದ್ರೆ ಏನ್ ಹೇಳ್ರಿ? ನಮಗ ಅನಿಸಿದ್ದು ನಮ್ಮ ಅಭಿಪ್ರಾಯನ ಹೇಳೋದು, ಯಾವುದರೆ ಗೊತ್ತಿಲ್ಲಾರ್ದ ವಿಷಯನ ಕೇಳೋದು, ಕೇಳಿ ತಿಳ್ಕೊಳ್ಳೋದು, ಅಷ್ಟೇ ಯಾಕ ನಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳೋದು, ಪ್ರಶ್ನೆ ಮಾಡೋದು, ಇದೆಲ್ಲಾನು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಇದು ಪ್ರತಿಯೊಬ್ಬ ಮನುಷ್ಯರಿಗೆ ತಮ್ಮದೇ ಆದ ಹಕ್ಕು ಇರ್ತೈತಿ. ಅಷ್ಟೇ ಯಾಕ್ರಿ ನಮ್ಮ ಭಾರತದ ಸಂವಿಧಾನ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಸಾರಿ ಹೇಳ್ತದ. ಆದ್ರೆ ಸಂವಿಧಾನದ ಬಗ್ಗೆ ಬಹಳ ಮರ್ಯಾದೆ ಗೌರವ ಕೊಡ್ತೀವಿ ಅಂತ ಪೋಸ್ ಕೊಡ್ತಾರಲ್ಲ ಕಾಂಗ್ರೆಸ್ನವರು. ಈಗ ಜನರಿಂದ ತಮ್ಮ ಪಕ್ಷದೇ ನಾಯಕರಿಂದ ಅಭಿವ್ಯಕ್ತಿ ಸ್ವಾತಂತ್ರ್ಯನೇ ಕಿತ್ಕೊಳ್ಳಿಕತ್ತಾರಲ್ಲ. ಇದು ಹೆಂಗಂತ ಹೇಳ್ರಿ ನೀವು. ಅಲ್ಲ, ಸೀದಾ ಕೆಪಿಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೇಳಲಿಕತ್ತಾರ, ಬಾಯಿ ಮುಚ್ಕೊಂಡು ಕೆಲಸ ಮಾಡ್ರಿ ಅಂತ ಹೇಳಿ. ಎಲ್ಲರಿಗೆ ನಂದೊಂದು ಸೂಚನೆ ಏನಂದ್ರೆ, ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು. ಯಾವಾಗ ಏನು ನಿರ್ಣಯ ತಗೊಳ್ಬೇಕು ಅದು ನಮಗೆ ಬಿಟ್ಟಿದ್ದು. ಮೊದಲ ಕೊಟ್ಟಂಥ ಕೆಲಸಗಳನ್ನು ಮಾಡಿ ಜನರಿಗೆ ಅಭಿವೃದ್ಧಿ ಕಡೆ ಒಯ್ದು ಮತ್ತು ಪಕ್ಷಕ್ಕೆ ಬಲ ತಂದು ಆ ಕೆಲಸ ಮೊದಲು ಮಾಡಲಿ. ಇವೆಲ್ಲ ಮಾತಾಡ್ತಕ್ಕಂಥದ್ದು ಇದರಲ್ಲಿಂದು ಏನು ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ನನ್ನ ಒಂದೇ ಸೂಚನೆ ಅವರಿಗೆ, ಹೈಕಮಾಂಡ್ ಇದೆ, ನಾವೆಲ್ಲ ಇದ್ದೇವೆ, ರಾಹುಲ್ ಗಾಂಧಿ ಅವರಿದ್ದಾರೆ, ನಾವು ನಿರ್ಣಯ ತಗೊಳ್ತೇವೆ, ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು. ಇದನ್ನ ಕೇಳದ ಮೇಲೆ ಕಾಂಗ್ರೆಸ್ನಾಗ ಎಲ್ಲರೂ ಒಂದೇ ಹಾಡು ಹಾಡ್ಲಿಕತ್ತಾರ, ಸೈಲೆನ್ಸ್ ಸೈಲೆನ್ಸ್ ಇಲ್ಲ ಲೈಸೆನ್ಸ್. ಮತ್ತಿನೇನ್ರಿ ಮಾತಾಡ್ಲಿಕ್ಕೆ ಲೈಸೆನ್ಸೇ ಕಸ್ಕೊಳ್ಲಿಕತ್ತಾರ ಅಂದ್ರೆ ಇನ್ ಏನು ಮಾತಾಡ್ಬೇಕು ಅವರು? ಬಿಡ್ರಿ, ಅವ್ರದ್ದು ಏನ್ ತಪ್ಪಿಲ್ ಬಿಡ್ರಿ. ನೋಡ್ರಿ, ಹೈಕಮಾಂಡಿಗೆ ಒಬ್ಬರದ ಇಬ್ಬರದ ತಲಿಬ್ಯಾನಿ ಹೇಳ್ರಿ. ದಿನಕ್ಕೊಬ್ಬೊಬ್ರು ಒಂದೊಂದ್ ತರ ಮಾತಾಡುದು. ಒಮ್ಮ ಸಿಎಂ ಬದಲಾವಣೆ ಬಗ್ಗೆ ಮಾತಾಡ್ತಾರ, ಒಮ್ಮೊಮ್ಮ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಮಾತಾಡ್ತಾರ. ಎಲ್ಲಾದ್ರ ಬಗ್ಗೆನೂ ಒಂದಿಲ್ಲೊಂದು ಕಿರಿಕಿರಿ ಅಸಮಾಧಾನ ದಿನಾ ಮಾತಾಡ್ಕೊಂತ ಕುಂತ್ರ ಹೈಕಮಾಂಡ್ ಎಷ್ಟಂತ ಒಬ್ಬೊಬ್ರಿಗೆ ಕರೆದು ಮಾತಾಡ್ಬೇಡ್ರಿ ಅಂತ ಹೇಳ್ಬೇಕು. ಹಿಂಗಾಗಿ ಸೀದಾ ಖರ್ಗೆ ಅವ್ರ ಮೂಲಕ ಹೇಳಿಸ್ಬಿಟ್ಟಾರ, ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಕೆಲಸ ಮಾಡ್ರಿ ಅಂತ. ಯಾರ್ಯಾರು ಹೇಳ್ತಾರೆ ಅವ್ರ ಇಚ್ಛೆ, ಅದು ಅವ್ರ ಇಚ್ಛೆ ಪ್ರಕಾರನೇ ಹೈಕಮಾಂಡ್ ನಡ್ಕೊಳ್ಳಲ್ಲ. ಹೈಕಮಾಂಡ್ಗೆ ತಂದೆ ಒಂದು ಟಾರ್ಗೆಟ್ ಇರ್ತದೆ, ಗುರಿ ಇರ್ತದೆ, ಅದರ ಪ್ರಕಾರ ನಿರ್ಣಯ ತಗೊಳ್ತಾರೆ ಹೈಕಮಾಂಡ್. ಮತ್ತು ಹೈಕಮಾಂಡ್ ನಿರ್ಣಯ ತಗೊಳ್ಳೋದು ಅದು ಅಂತಿಮವಾಗಿದ್ದು. ಈಗ ಇಲ್ಲಿ 100 ಜನ 100 ಮಾತಾಡಿದ್ರೆ ಅದಕ್ಕೆ ನಾನೇನು ಉತ್ತರ ಕೊಡೋಕ್ಕಾಗಲ್ಲ. ಹೈಕಮಾಂಡ್ ತೀರ್ಮಾನ ಏನಿದೆ ಅದೇ ಫೈನಲ್. ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು. ಯಾಕಂತ ಹೇಳ್ತೀನಿ ಕೇಳ್ರಿ. ಇಂಥ ಪರಿ ನೋಡ್ರಿ, ಈಗ ರಾಜ್ಯಕ್ಕೆ ಬಂದ್ರು ಕಾಂಗ್ರೆಸ್ ಉಸ್ತುವಾರಿ, ಅವ್ರನ್ನ ರಿಪೇರಿ ಮಾಡ್ಲಿಕ್ಕೆ ಹೊಂಟ್ರು ಬೆಂಬಲಿಗರು. ಒಂದ್ ಕಡೆ ಸುರ್ಜೇವಾಲಾ ಅವರು ಮಾತಾಡೋ ಮುಂದ ಸತೀಶ್ ಜಾರಕಿಹೊಳಿ ಅವ್ರ ಬೆಂಬಲಿಗರು ಸಿಟ್ಟಿಗೆ ಎದ್ದು ಬಿಟ್ರಿ. ಏನ್ ಕೇಳ್ತೀರಿ ನೀವು? ಎಷ್ಟು ಸಿಟ್ಟು ಅಲ್ಲ. ಬೆಳಗಾವಿದಾಗ ಕಾಂಗ್ರೆಸ್ ಭವನ ನಿರ್ಮಾಣ ಆಗ್ಲಿಕ್ಕೆ ಸತೀಶ್ ಜಾರಕಿಹೊಳಿ ಅವರೇ ರೊಕ್ಕ ಖರ್ಚು ಮಾಡ್ಯಾರ, ಬ್ಯಾರೆ ನಾಯಕರದ್ದು ಏನೈತಿ ಇದ್ರಾಗ ಜವಾಬ್ದಾರಿ ಅಂತ ಅವ್ರ ಬೆಂಬಲಿಗರು ಕೇಳಕ್ ಹೊಂಟ್ರು ನೋಡ್ರಿ. ಅದಕ್ಕೆ ಸುರ್ಜೇವಾಲಾ ಅವ್ರು ಒಂದ್ ಮಾತಂದ್ರು, ನೀವೆಲ್ಲಾ ಸತೀಶ್ ಜಾರಕಿಹೊಳಿ ಅವರನ್ನು ಖುಷಿ ಪಡಿಸ್ಲಿಕ್ಕ ತೃಪ್ತಿ ಪಡಿಸ್ಲಿಕ್ಕೆ ಹಿಂಗ್ ಹೇಳ್ಲಿಕತ್ತೀರಿ ಅಂತ ಅಂದ ಕೂಡ್ಲೆ ಸಿಟ್ಟು ಬಂದ ಬಿಡ್ತು. ಎಲ್ಲಿಂದೇನು ಬೆಂಬಲಿಗರೆಲ್ಲ ಎದ್ದು ಗದ್ಲಾನೇ ಎಬ್ಬಿಸ್ಬಿಟ್ರು. कई बार ना हम मंत्री को खुश करने की कोशिश करते हैं, जैसे वो कर रहे हैं कि सतीश भाई बड़े खुश हो रहे हैं, तो ऐसे
ಈ ಡ್ರೈವರ್ ಅನ್ನೋರು ಯಾವುದೇ ಗಾಡಿದಿರ್ಲಿ, ಲಾರಿ, ಬಸ್, ಕಾರ್, ಜೀಪ್, ಯಾವ್ದು ಬೇಕಾದ ಗಾಡಿ ಇರ್ಲಿ, ಆ ಗಾಡಿ ಚಲಾಯಿಸುವಂತಹ ಚಾಲಕನ ತಲೆ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇರ್ತದ. ಆ ಗಾಡ್ಯಾಗ ಕುಂತಿರೋರು ಎಲ್ಲ ಅವನಿಗೆ ನಂಬಿ ಕುಂತಿರ್ತಾರ. ಅವ್ರ ಜೀವ ಎಲ್ಲ ಇವನ್ ತಲೆ ಮೇಲೆ ಇವನ್ ಹೊಣೆ ಇರ್ತೈತಿ. ಅಂಥದ್ರಾಗ ಬಹಳ ಎಚ್ಚರದಿಂದ ಮೈ ಎಲ್ಲಾ ಕಣ್ಣಾಗಿ ಸ್ಥಿತಪ್ರಜ್ಞೆಯಿಂದ ಯಾವುದೇ ರೀತಿ ಅನಾಹುತ ಅಪಘಾತಗಳಾಗದಂಗ ವಾಹನ ಚಲಾಯಿಸುವುದು ಪ್ರತಿಯೊಬ್ಬ ಚಾಲಕನ ಜವಾಬ್ದಾರಿ. ಆದ್ರೆ ಇಲ್ಲೊಬ್ಬ BMTC ಬಸ್ ಡ್ರೈವರ್ ಮಹಾಶಯ ರೀಲ್ಸ್ ನೋಡ್ಕೊಂಡು ಆರಾಮಾಗಿ ಡ್ರೈವಿಂಗ್ ಮಾಡ್ಲಿಕ್ಕತ್ತ ನೋಡ್ರಿ. ಯಪ್ಪ, ಹೇಳಿ ಕೇಳಿ, ಇದು ಬೆಂಗಳೂರು. ಎಷ್ಟು ಜನಸಂದಣಿ ಇರ್ತೈತ್ರಿ, ಎಂಥ ಟ್ರಾಫಿಕ್ ಇರ್ತೈತಿ, ಎಷ್ಟು ಎಚ್ಚರದಿಂದ ನಡೆಸಬೇಕಾಗ್ತೈತಿ ಗಾಡಿನ. ಅಂತದ್ರಾಗ BMTC ಬಸ್ ಡ್ರೈವರ್ ಆಗಿ ಹಿಂಗ ರೀಲ್ಸ್ ನೋಡ್ಕೊಂತ ಇಷ್ಟ ಅಲಕ್ಷ್ಯ ಮಾಡ್ಕೊಂತ ಡ್ರೈವಿಂಗ್ ಮಾಡ್ಲಿಕ್ಕತ್ರ ಇನ್ನೇನ್ ಅಪಘಾತಗಳು ಆಗ್ಲಾರ್ದೆ ಇನ್ನೇನ್ ಆಗ್ತೈತಿ ಹೇಳ್ರಿ. ಇಂಥವ್ರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಅಂತ ಹೇಳ್ತೀನಿ. ಬಿಡ್ರಿ, ಇನ್ನು ಬಸ್ ರೇಟ್ ಬೇರೆ 15% ಹೆಚ್ಚಿಗೆ ಆಗ್ಯದ. ಆ ಹೆಚ್ಚಿಗೆ ಟಿಕೆಟ್ ಕೊಡೋದು ಬೇಡ, ಇಂಥವ್ರ ನಂಬಿ ಏರೋದು ಬೇಡ ಅಂತ ಹೇಳಿ ನೀವ್ ಏನಾರೆ ಮೆಟ್ರೋ ಏರ್ಲಿಕ್ಕೆ ಹೊಂಟಿದ್ರಿ ಅಂದ್ರ ಅದಕ್ಕೂ ಸ್ವಲ್ಪ ವಿಚಾರ ಮಾಡ್ಬೇಕಾದಂತಹ ಪರಿಸ್ಥಿತಿ. ಮೆಟ್ರೋದು ದರ ಏರಿಕೆ ಮಾಡ್ಲಿಕ್ಕೆ ಆಲ್ರೆಡಿ BMRCL ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಬಿಟ್ಟೈತಿ. ಇನ್ನೇನು 1-2 ದಿನದಾಗ ಜಾರಿಗೆ ಬಂದ್ ಬಿಡ್ತೈತಿ. ಬಸ್ ದರ 15% ಹೆಚ್ಚಿದ್ದಾಯ್ತು, ಈಗ ಮೆಟ್ರೋ ದರನು ಏರಿಸ್ಲಿಕ್ಕತ್ತಾರ. ಹಿಂಗಾದ್ರೆ ಒಂದಾದ್ರ ಮೇಲೆ ಒಂದು ಬರೀ ಅಂದ್ರೆ ಏನ್ ಮಾಡ್ಬೇಕು ಹೇಳ್ರಿ ರಾಜ್ಯದ ಮಂದಿ. ಇನ್ನು ಮತ್ತೊಂದು ಕಡೆ ಈ ಲಂಚ, ಭ್ರಷ್ಟಾಚಾರ, ಭ್ರಷ್ಟರ ವಿರುದ್ಧ ಎಷ್ಟೇ ಸಮರಸ ಆದ್ರೂ ಸಹಿತ ಬೇರೆ ಸಮೇತ ಕಿತ್ ಹಾಕ್ಲಿಕ್ಕೆ ಆಗುದಿಲ್ಲ ನೋಡ್ರಿ. ಆದ್ರೆ ಅಕಸ್ಮಾತ್ ಪ್ರತಿಯೊಬ್ಬ ಮಂದಿ ತಾವೇ ಒಂದು ಜವಾಬ್ದಾರಿ ತಗೊಂಡು ಈ ಭ್ರಷ್ಟರ ವಿರುದ್ಧ ಸಮರ ಸಾರಿದ್ರು ಅಂದ್ರ, ಸಿಡಿದೆದ್ರು ಅಂದ್ರ ಹೆಂಗಾಗ್ತದ ಅನ್ಲಕ್ ಇಲ್ಲೊಂದು ವಿಡಿಯೋ ಹರಿದಾಡ್ಲಿಕ್ಕತ್ತದ. ದೊಡ್ಡ ಎಕ್ಸಾಂಪಲ್ ಇದು. ಪಾಪ ಸರ್ಕಾರಿ ಅಧಿಕಾರಿ ಲಂಚ ಕೇಳಿದಕ್ಕೆ ಮಂದಿ ಭಯಂಕರ ಸಿಟ್ಟಿಗೆದ್ದು ಬಿಟ್ಟಾರ, ದದ್ರ ಬದ್ರ ಹಿಡಿಸ್ಬಿಟ್ಟಾರ. ಸರ್ಕಾರಿ ಅಧಿಕಾರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಾರ್ದೆ ಕೈ ಕಟ್ಕೊಂಡು ಕೂತು ಬಿಟ್ಟಾರ. ಅವ್ರ ಎದುರು ಮಂದಿ ನೋಟುಗಳು ಕಂತೆನೆ ಒಗದು ಎಷ್ಟು ಬೇಕಷ್ಟು ತಿನ್ನು ಅಂತ ಜೋರಾಗಿ ಒದರ್ಲಿಕ್ಕತ್ತಾರ. ಆ ಅಧಿಕಾರಿ ಟೇಬಲ್ ಮೇಲೆಲ್ಲ ನೋಟುಗಳು ರಾಶಿ ಬಿದ್ದು ಬಿಟ್ಟಾವ. ಆ ಮಂದಿ ಗುಜರಾತಿ ಭಾಷೆದಾಗ ಅಧಿಕಾರಿಯನ್ನ ಬಾಯಿಗೆ ಬಂದಂಗ ಬೈಲಿಕ್ಕತ್ತಾರ. ಹಿಂಗಾಗಿ ಆ ಭಾಗದ ಕಡೆದೇ ಇರ್ಬೇಕು. ಆದ್ರ ಕರೆಕ್ಟ್ ಆಗಿ ಯಾವ ಸರ್ಕಾರಿ ಕಚೇರಿದಾಗ ಹಿಂಗ್ ನಡೆದಿದ್ವು ಅಂತ ಗೊತ್ತಾಗಿಲ್ಲ. ಆದ್ರ ಮಜಾ ಅದ ನೋಡ್ರಿ, ಭಾರಿ ಹಿಂಗ ಪಾಠ ಕಲಿಸ್ಬೇಕಂತ ಅನ್ಸ್ಲಿಕ್ಕತ್ತ ನೋಡ್ರಿ ಒಂದ್ಸಲ. ಖರೆ ಅದ ನೋಡ್ರಿ, ಈ ವೈರಲ್ ಆಗಿರುವಂತಹ ವಿಡಿಯೋನ ನೋಡಿ ಮಂದೆಲ್ಲ ಬಹಳ ಖುಷಿ ಪಡ್ಲಿಕ್ಕತ್ತಾರ. ಲಂಚ ತಗೊಳ್ಳೋರ್ಗಿ, ಲಂಚ ಕೇಳೋರ್ಗಿ ಎಲ್ಲರಿಗೂ ಪ್ರತಿಯೊಬ್ರು ಹಿಂಗ ಪಾಠ ಕಲಿಸ್ಬೇಕು ಅಂತ ಹೇಳಿಕತ್ತಾರ. ಇನ್ನಿವತ್ತು ಶನಿವಾರ ಆಗಿದ್ರಿಂದ ಮಿರ್ಚಿ ಮಂಡಕ್ಕಿದಾಗ ಕಡಿಕ್ ಪ್ರತಿಯೊಬ್ಬ ಕರ್ನಾಟಕದವರು, ಕನ್ನಡಿಗರು ಹೆಮ್ಮೆ ಪಡುವಂತಹ ಒಂದು ವಿಡಿಯೋ ನೋಡ್ಬಿಡೋಣ. ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ರಾಜೀನಾಮೆ ಕೊಟ್ಟಾದ್ಮೇಲೆ ಪ್ರಧಾನಿ ಹುದ್ದೆಗೆ ಬಹಳಷ್ಟು ನಾಯಕರ ಹೆಸರುಗಳು ಕೇಳ ಬಂದಿದ್ವು. ಅದರಾಗ ನಮ್ಮ ಕರ್ನಾಟಕ ಮೂಲದ ಸಂಸದ ಚಂದ್ರ ಆರ್ಯ ಅವರ ಹೆಸರನ್ನು ಕೇಳ ಬಂದಿತ್ತು. ಈಗ ಈ ಚಂದ್ರ ಆರ್ಯ ಅವರು ಪ್ರಧಾನಿ ಹುದ್ದೆಗೆ ನಾಮಪತ್ರ ಸಲ್ಲಿಸಿದ ಮೇಲೆ ಕನ್ನಡದಾಗೆ ಮಾತಾಡ್ಯಾರ. ಸದ್ಯಕ್ಕೆ ಈ ವಿಡಿಯೋ ಭಾರಿ ವೈರಲ್ ಆಗ್ಲಿಕ್ಕತ್ತದ, ನೋಡ್ಕೊಂಡ್ ಬರ್ರಿ ಒಂದ್ಸಲ. ಮಾನ್ಯ ಸಭಾಪತಿ, ಕೆನಡಾ ದೇಶದ ಸಂಸತ್ತಿನಲ್ಲಿ ನನ್ನ ಮಾತೃಭಾಷೆ ಕನ್ನಡದಲ್ಲಿ ಮಾತನಾಡಲು ಅವಕಾಶ ಸಿಕ್ಕಿರುವುದಕ್ಕೆ ನನಗೆ ಸಂತೋಷವಾಗುತ್ತಿದೆ. ಭಾರತ ದೇಶದ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ದ್ವಾರಳು ಗ್ರಾಮದ ವ್ಯಕ್ತಿಯೊಬ್ಬ ಕೆನಡಾದಲ್ಲಿ ಸಂಸತ್ ಸದಸ್ಯನಾಗಿ ಆಯ್ಕೆಯಾಗಿ ಮತ್ತು ಕನ್ನಡದಲ್ಲಿ ಮಾತನಾಡುವುದು ಸುಮಾರು 5 ಕೋಟಿ ಕನ್ನಡಿಗರಿಗೆ ಹೆಮ್ಮೆಯ ಕ್ಷಣವಾಗಿದೆ. ಕೆನಡಾ ದೇಶದ ಕನ್ನಡಿಗರು 2018ನೇ ಇಸವಿಯಲ್ಲಿ ಕೆನಡಾದ ಈ ಸಂಸತ್ತಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು. ರಾಷ್ಟ್ರಕವಿ ಕುವೆಂಪು ಬರೆದಿರುವ ಮತ್ತು ನಡಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಭಾವಗೀತೆಯ ಕೆಲವು ಪದಗಳೊಂದಿಗೆ ನನ್ನ ಹೇಳಿಕೆಯನ್ನು ಮುಗಿಸುತ್ತಿದ್ದೇನೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಧನ್ಯವಾದಗಳು ಸಭಾಪತಿ.
ಅವ ಸಪ್ತ ಸಾಗರದಾಚೆ ಇದ್ರೂ ಸಹಿತ ನಮ್ಮ ಹೃದಯ ಮಿಡಿಯುವುದು ಕನ್ನಡದಿಂದಲೇ ಅಂತ ಅವರು ಸಾಬೀತುಪಡಿಸ್ಯಾರ. ಇಂಥ ಕನ್ನಡಿಗರಿಂದಲೇ ಪ್ರಪಂಚದಾದ್ಯಂತ ನಮ್ಮ ಕರ್ನಾಟಕ ಕನ್ನಡಿಗರು ಹೆಮ್ಮೆ ಪಡುವಂತ ಅವಾಗವಾಗ ಇಂಥ ಘಟನೆಗಳು ನಡೀತಿರ್ತಾವಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ಲಿಕತ್ತೀನಿ. ನಾಳೆ ಆಯ್ತಾರ ಸೂಟಿ ಅದ, ಸೋಮವಾರ ಭೇಟಿಯಾಗೋಣ. ನಮಸ್ಕಾರ ರೀ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.